ಹೆಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಜಾಗದ ಹೆಸರು ಬಂದು ಬುಲ್ಲಿ ಲೇಕ್ ಅಂತ. ಇದನ್ನ ದೇವರಾಯನ ಕಟ್ಟೆ ಅಂತ ಕೂಡ ಕರೀತಾರೆ. ಡಿ ಹಿಲ್ಸ್ ಇಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಇದು ಸಿಗುತ್ತೆ. ತುಂಬಾನೇ ಕಾಮ್ ಅಂಡ್ ಪೀಸ್ಫುಲ್ ಆಗಿರುತ್ತೆ. ತುಂಬಾ ಜನ ಬರೋದಿಲ್ಲ ಅಲ್ಲಿ, ಸೊ ಜಾಸ್ತಿ ನಿಮ್ಗೆ ಡಿಸ್ಟರ್ಬೆನ್ಸ್ ಅಂತಾನೂ ಅನ್ಸೋದಿಲ್ಲ. ಕಾಮ್ ಆಗಿ ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು. ಈ ಪ್ಲೇಸ್ನ ನೋಡ್ಕೊಂಡು ಮುಗಿಸ್ಕೊಂಡು ನಾವು ಡಿ ಹಿಲ್ಸ್ಗೆ ಹೋದ್ವಿ. ಡಿ ಹಿಲ್ಸ್ ಅಲ್ಲಿ ತುಂಬಾ ಟಾಪ್ಗೆ ಹೋಗಕ್ಕಾಗ್ಲಿಲ್ಲ, ಬಿಕಾಸ್ ಏನೋ ಒಂದು ಮೋರಿ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಗೆ ಅಲೋ ಮಾಡಲಿಲ್ಲ. ಹಾಗಾಗಿ ಕೆಳಗಡೆ ಇರುವಂತ ಒಂದು ದೇವಸ್ಥಾನ ಶ್ರೀ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು, ಇದು ಬಂದು ಡಿ ಹಿಲ್ಸ್ ಫೂಟಲ್ಲಿದೆ. ನಿಮಗೆ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನ ಬಂದು ಟಾಪ್ ಅಲ್ಲಿದೆ. ಆಕ್ಚುಲಿ ನಾವು ಹೊರಟಿದ್ದಲ್ಲಿಗೆ, ಬಟ್ ಅಲ್ಲಿ ಸ್ವಲ್ಪ ಏನೋ ಮೇಂಟೆನೆನ್ಸ್ ಇದ್ದಿದ್ರಿಂದ ನಮ್ಗೆ ಅಲ್ಲಿ ಅಲೋ ಮಾಡಲಿಲ್ಲ. ಸೊ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ದೇವಸ್ಥಾನಗಳು, ಬೆಟ್ಟಗಳು ಈ ತರ ಎಲ್ಲ ಅಂತ ಬಂದ್ಮೇಲೆ ಯಾರು ತಾನೇ ಚುರುಮುರಿ ತಿನ್ನೋದನ್ನ ಮಿಸ್ ಮಾಡ್ಕೊಳ್ತಾರೆ. ಇವರಂತೂ ಸೂಪರ್ ಆಗಿ ಮಾಡಿದ್ರು. ನಿಪ್ಪಟ್ಟು, ಮಾವಿನಕಾಯಿ, ಕ್ಯಾರೆಟ್ ಎಲ್ಲಾನು ಹಾಕಿದ್ರು. ತುಂಬಾ ಸ್ಪೆಷಲ್ ಆಗಿ ಮಾಡ್ಕೊಟ್ರು ಈ ಆಂಟಿ. ನನ್ನ ಮಗ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ದ ಅದನ್ನ, ಚುರುಮುರಿ ತಿನ್ನೋದನ್ನ. ಹಾಗೆ ನಾವೆಲ್ಲರೂ ಕೂಡ ಚಿರ್ಮುರಿ ಇಸ್ಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಬಂಡೆಗಳು, ತುಂಬಾ ಬೆಟ್ಟ ಅಂತ ಹೇಳಲ್ಲ, ತುಂಬಾ ಬಂಡೆಗಳಿದಾವೆ, ಅದ್ರ ಮೇಲೆ ನೆಡ್ಕೊಂಡು ಹೋದ್ವಿ. ಚೆನ್ನಾಗಿತ್ತು ವ್ಯೂ ಎಲ್ಲ ಕೂಡ. ಇಲ್ಲಿ ಮೇಲ್ಗಡೆ ಬಂದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಸಿಗತ್ತೆ. ಈ ಸ್ಪಾಟ್ ನೀವು ತುಂಬಾ ಜನ ನೋಡಿರ್ತೀರಾ ಅನ್ಸುತ್ತೆ. ಆ ಸ್ಪಾಟ್ನ ಇಲ್ಲಿ ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ. ಅಲ್ಲಿ ಆಕ್ಚುಲಿ ಎಲ್ಲ ಫೆನ್ಸಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ತುಂಬಾ ಕೇರ್ಫುಲ್ ಆಗಿ ಹೋಗಿ ಅವರು ದೇ ಕ್ಯಾನ್ ಹ್ಯಾಂಡಲ್ ದೆಮ್ಸೆಲ್ಸ್ ಅಂದಾಗ ಅಲ್ಲಿ ಹೋಗಿ ಪಿಕ್ಚರ್ಸ್ ಎಲ್ಲ ತಗೊಳ್ತಾರೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈವ್ನಿಂಗ್ ಟೈಮ್ ನಾವು ಹೋಗಿದ್ದು, ಎಷ್ಟು ಆಲ್ರೆಡಿ ಫಾಗ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಇದು ಮುಗಿಸ್ಕೊಂಡು ನಾವು ಹೊರಟಿದ್ದು ನಾಮದ ಚಿಲುಮೆಗೆ. ನಾಮದ ಚಿಲುಮೆ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಪ್ರಾಬ್ಲಮ್ ಅಂತ ಇರೋದಿಲ್ಲ, ಪಾರ್ಕಿಂಗ್ ಫ್ರೀ ಇರುತ್ತೆ. ಬಟ್ ಇಲ್ಲಿ ಎಂಟ್ರಿ ಫೀಸ್ ಬಂದು ಮಕ್ಕಳಿಗಂತ 5 ರುಪೀಸು, ಅಡಲ್ಟ್ಸ್ಗೆ ಅಂದ್ಬಿಟ್ರೆ 10 ರುಪೀಸ್ ಆಗುತ್ತೆ. ನಿಮ್ಗೆ ಎಲ್ಲಾ ದಿವಸ ಕೂಡ ಓಪನ್ ಇರುತ್ತೆ, ಮಂಡೇ ಬಿಟ್ಟು. ಬೇರೆ ಎಲ್ಲಾ ದಿವಸ ನಿಮ್ಗೆ ಮಾರ್ನಿಂಗ್ 8 o'clock ಇಂದ ಈವ್ನಿಂಗ್ 5:30 ಓಪನ್ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ನಿಜವಾಗ್ಲೂ ಕರ್ಕೊಂಡೋಗಿ, ಅವರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಈ ನಾಮದ ಚಿಲುಮೆನ ಜಿಂಕೆಯ ವನ ಅಂತ ಕೂಡ ಕರೀತಾರೆ. ಅಲ್ಲಿ ತುಂಬಾನೇ ಜಿಂಕೆಗಳಿದಾವೆ, ಅದಕ್ಕೆಲ್ಲ ಹುಲ್ಲು ತಿನ್ನಿಸಬಹುದು. ಅದ್ರ ಜೊತೆ ಅದನ್ನ ಮುಟ್ಟಲು ಕೂಡ ನೀವು ಮುಟ್ಟಬಹುದು. ಹುಲ್ಲಂತಾನೆ ನೀವು ಎಲ್ಲೂ ಈ ಬೇರೆ ಕಡೆ ಎಲ್ಲಾನು ಪುರಿಗಳನ್ನ ದುಡ್ಡು ಕೊಟ್ಟು ತಗೊಂಡು ಮೀನುಗಳಿಗೆ ಹಾಕಕ್ಕೆ ಹೇಳ್ತಾರಲ್ಲ, ಆ ಥರ ಎಲ್ಲ ಏನಿಲ್ಲ. ಸುತ್ತಮುತ್ತ ಬೆಳೆದಿರೋ ಹುಲ್ಲನ್ನ ಕಿತ್ಕೊಂಡು ಬಂದು ನೀವು ಜಿಂಕೆಗೆ ತಿನ್ನಿಸ್ಬೋದು. ಆಕ್ಚುಲಿ ನಾವಿಲ್ಲಿ ಬರ್ಬೇಕಂತ ಪ್ಲಾನ್ ಏನಿರಲಿಲ್ಲ, ಯಾವುದೋ ಒಂದು ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಬೇಗ ಹೊರಟ್ವಿ. ಹಾಗಾಗಿ ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಟರ್ನ್ ಮಾಡಿ ನಾವು ನಾಮಚಿಲ್ಮೆಗೆ ಬಂದಿದ್ದು. ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗ ನೋಡಿರ್ಲಿಲ್ಲ ಯಾವತ್ತು, ಕರ್ಕೊಂಡು ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಬಿಕಾಸ್ ಇಷ್ಟು ಹತ್ರದಿಂದ ಜಿಂಕೆಗಳನ್ನ ನೋಡೋಕ್ಕಾಗ್ಲಿ, ಮುಟ್ಟಕ್ಕಾಗ್ಲಿ, ಈವನ್ ಝೂ ಅಲ್ಲಿ ಕೂಡ ಮಕ್ಳಿಗೆ ಅಷ್ಟೊಂದು ವಾವ್ ಫೀಲ್ ಆಗೋದಿಲ್ಲ. ಬಟ್ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಜಿಂಕೆಗಳು ಇವಿಷ್ಟೇ ಅಲ್ಲ, ಆ ಕಂಪ್ಲೀಟ್ ಸ್ಪೇಸ್ ಏನಿದೆ ಅದು ತುಂಬಾ ಜಿಂಕೆಗಳಿದಾವೆ. ಬಟ್ ಇಲ್ಲಿ ಮಕ್ಕಳು ಜಾಸ್ತಿ ಹುಲ್ಲಿಡ್ಕೊಂಡು ತಿನ್ಸಕ್ ಹೋಗ್ತಾರಲ್ಲ, ಹಾಗಾಗಿ ಇಲ್ಲಿ ನಿಮ್ಗೆ ತುಂಬಾ ಜಿಂಕೆಗಳು ಕಾಣಿಸುತ್ತೆ ಅಷ್ಟೇ. ಇದಿಷ್ಟೇ ಅಲ್ಲ, ಈ ಜಾಗದಲ್ಲಿ ತುಂಬಾನೇ ಮೆಡಿಸಿನಲ್ ಪ್ಲಾಂಟ್ಸ್ ಇದೆಯಂತೆ. ಆಯುರ್ವೇದಿಕ್ ಮೆಡಿಸಿನ್ ಪ್ರಿಪೇರ್ ಮಾಡೋರೆಲ್ಲರೂ ತುಂಬಾ ಜನ ಬಂದು ಇಲ್ಲಿ ಗಿಡಗಳನ್ನ ತಗೊಂಡು ಹೋಗ್ತಾರಂತೆ. ಅದಕ್ಕೆ ಯಾರು ಅಬ್ಜೆಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ನೋಡಿಲ್ಲ. ಇನ್ನು ಜಿಂಕೆ ಪಾರ್ಕ್ ಆದಮೇಲೆ ಸುಮಾರು 200-300 ಮೀಟರ್ ಅಷ್ಟು ದೂರ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ನಾಮದ ಚಿಲುಮೆ ಅಂತ ಏನು ಹೇಳಿದೆ ಅದು ನಿಮಗೆ ಸಿಗುತ್ತೆ. ಈ ಜಾಗನ ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೂ ಹೇಳ್ತಾರೆ. ಅದು ಏನಕ್ಕಪ್ಪ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಖುಷಿ ಆಗ್ತಾರೆ ಅಂತ ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ಯಾವುದೇ ರೀತಿ ನಿಮಗೆ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇರಲ್ಲ, ಕ್ಯೂ ಸಿಸ್ಟಮ್ ಇರೋದಿಲ್ಲ. ಅವ್ರು ಫ್ರೀಯಾಗಿ ಆಟ ಆಡೋಕ್ಕೆ ಬಿಟ್ಬಿಡ್ಬೋದು. ಆ್ಯಂಡ್ 2-3 ಜೊತೆಯಲ್ಲಿ ಮಕ್ಕಳು ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಜಾಗ. ನಾನು ಹೇಳಿದ ನಾಮದ ಚಿಲುಮೆ ಜಾಗ ಬಂದು ಇದೇನೇನೆ. ಮುಂಚೆ ಈ ಗ್ರಿಲ್ ಎಲ್ಲ ಏನಿದೆ ಇದು ಯಾವುದೂ ಇರಲಿಲ್ಲ, ಬಟ್ ಇತ್ತೀಚೆಗೆ ಸೇಫ್ ಗಾರ್ಡ್ ಮಾಡಲಿಕ್ಕೋಸ್ಕರ ಅದೆಲ್ಲ ಬಿಲ್ಡ್ ಮಾಡಿದ್ದಾರೆ. ಇನ್ನು ಇಲ್ಲಿ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕೆ ಜನ ಈ ಕೆಲಸ ಮಾಡ್ತಾರೆ ಅಂತ. ಕಾಯಿನ್ಸ್ ಎಸ್ತಿದ್ದಾರೆ ಈ ಗುಂಡಿ ಒಳಗಡೆ, ಗ್ರಿಲ್ ಒಳಗಡೆ ಇರೋ ಗುಂಡಿನಲ್ಲಿ. ಅದು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ನನ್ನ ಪ್ರಕಾರ. ವೈ? ಬಿಕಾಸ್ ದೇವಸ್ಥಾನದಲ್ಲಿ ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕೋದ್ರಲ್ಲಿ ಅರ್ಥ ಇದೆ, ಇದ್ರಲ್ಲಂತೂ ಏನಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಆ ಗುಂಡಿ ಪಕ್ಕದಲ್ಲಿ 2 ಹೆಜ್ಜೆ ಗುರುತು ನಿಮಗೆ ಕಾಣಿಸ್ತಿರ್ಬೋದು, ಅದು ಶ್ರೀರಾಮರ ಪಾದದ ಹೆಜ್ಜೆಯ ಗುರುತು ಅಂತಾನೆ ಹೇಳ್ತಾರೆ.
ನೀವು ಅಲ್ಲೂ ನೋಡಿ ಕಾಯಿನ್ಸ್ ಎಲ್ಲ ಹೆಸ್ತಿದ್ದಾರೆ. ಇನ್ನು ವಾಟರ್ ಬಂದು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಎಷ್ಟು ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಕುಡಿದಕ್ಕೆ ಕೂಡ ತುಂಬಾ ಸ್ವೀಟ್ ಆಗಿರುತ್ತೆ ವಾಟರಲ್ಲಿ. ಬಟ್ ಆಚೆ ಏನು ಗುಂಡಿ ಇದೆ ಅದರಲ್ಲಿ ಜನ ಸುಮ್ಮನೆ ಕಾಲು ತೊಳ್ಕೊಳ್ಳೋದು, ಚಪ್ಪಲ್ ತೊಳ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ. ಬಟ್ ಏನಕ್ಕೆ ಆ ಥರ ಸೆನ್ಸ್ಲೆಸ್ ಕೆಲಸಗಳು ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ವಾಟರ್ ಮಾತ್ರ ತುಂಬಾನೇ ಸ್ವೀಟ್. ಈ ಜಾಗನ ಹಿಸ್ಟಾರಿಕಲ್ ಅಂತ ಯಾಕೆ ಹೇಳ್ತಾರೆ ಮತ್ತೆ ನಾಮದ ಚಿಲುಮೆ ಅಂತ ಏನಕ್ಕೆ ಈ ಜಾಗಕ್ಕೆ ಹೆಸರು ಬಂತು ಅಂತ ಕೇಳಿದ್ರೆ, ರಾಮ, ಸೀತೆ ಮತ್ತೆ ಲಕ್ಷ್ಮಣ ಮೂವರು ಕೂಡ ವನವಾಸದಲ್ಲಿರುವಂತ ಸಂದರ್ಭದಲ್ಲಿ ಒಂದ್ ರಾತ್ರಿ ಬಂದು ಇಲ್ಲಿ ತಂಗಿದ್ರು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಅವ್ರು ಹೊರಡುವಂತ ಸಂದರ್ಭದಲ್ಲಿ ಹಣೆಗೆ ತಿಲಕ ಇಟ್ಕೊಳ್ಳಕ್ಕೆ ಅವ್ರಿಗೆ ನೀರಿರೋದಿಲ್ಲ, ಆ ತಿಲಕನ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ. ಆ ನೀರ್ ಇಲ್ದಲೇ ಇರುವಾಗ ರಾಮ ಏನ್ ಮಾಡ್ತಾರೆ, ತನ್ನ ಬಾಣದಿಂದ ಬಂಡೆ ಮೇಲೆ ಹೊಡಿತಾರೆ. ಬಂಡೆಗೆ ಏಟ್ ಬಿದ್ದಾಗ ಬಂಡೆಯಿಂದ ನೀರಿನ ಚಿಲುಮೆ ಬರುತ್ತೆ. ಅಲ್ಲಿಂದ ನೀರ್ ಎತ್ಕೊಂಡು ತಿಲಕನ ಕಲಿಸ್ಕೊಂಡು ಹಣೆಗಿಟ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋದೊಂದು ಕತೆ ಇದೆ. ಬಟ್ ಕೆಲವ್ರು ಹೇಳ್ತಾರೆ ಸೀತೆನ ರಾವಣ ಅಪಹರಣ ಮಾಡಿದ್ದಾಗ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಬಂದೊಂದ್ ರಾತ್ರಿ ಇಲ್ಲಿದ್ರು ಅಂತ. ಯಾವುದು ಸತ್ಯ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ ಈ ಎರಡೂ ಕತೆನ ಕೂಡ ನಾನು ಕೇಳಿದ್ದೀನಿ. ಇನ್ನು ಈ ಜಾಗದ ಪಕ್ಕದಲ್ಲೇ ಸ್ವಲ್ಪ ಬಂಡೆಗಳೆಲ್ಲ ಇತ್ತು, ಅಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ವಾಪಸ್ ಹೊರಟ್ವಿ. ಇನ್ನು ಈ ಜಾಗದಲ್ಲಿ ಏನಪ್ಪ ಸ್ಪೆಷಾಲಿಟಿ, ಮಕ್ಕಳಿಗೆ ತುಂಬ ಅಟ್ರಾಕ್ಟಿಂಗ್ ಥಿಂಗ್ ಏನಪ್ಪ ಅಂತಂದರೆ ಅಲ್ಲಲ್ಲೇ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಲೈಕ್ ಕ್ರೊಕೊಡೈಲ್ಸ್ದಾಗಿರ್ಬೋದು, ಫ್ರಾಗ್ದಾಗಿರ್ಬೋದು, ಕ್ರ್ಯಾಬ್ದಾಗಿರ್ಬೋದು, ಇದ್ರದ್ದೆಲ್ಲ ಕೂಡ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ಮಕ್ಕಳು ಅದನ್ನು ನೋಡಿದ್ರೆ ಫಾರ್ ಎನ್ ಇನ್ಸ್ಟೆಂಟ್ ಅದು ನಿಜವಾಗ್ಲೂ ಕ್ರೊಕೊಡೈಲ್ ಇರಬಹುದು ಅನ್ನೋ ಥರ ಅನಿಸ್ಬಿಡುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ತ್ರಿಪಲವನ ಅಂತ ಹೇಳ್ತಾರೆ ಈ ಜಾಗನ. ಇದರಲ್ಲಿ 3 ರೀತಿಯ ಮರಗಳಿದಾವೆ. ಆ ಮರಗಳ ಹೆಸರು ಜೊತೆಲಿ ಸೈಂಟಿಫಿಕ್ ನೇಮ್ ಕೂಡ ಮೆನ್ಷನ್ ಮಾಡಿ ಬೋರ್ಡ್ಗಳನ್ನ ನೆಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ಜಾಗನ ವಿಸಿಟ್ ಮಾಡಿರೋರೇನಾದರೂ ನೀವಾಗಿದ್ರೆ ಜಾಗ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಲ್ಲ ನಾನು ಈ ಜಾಗನ ನೋಡಿಲ್ಲ ಅನ್ನೋರೇನಾದರೂ ನೀವಾಗಿದ್ರೆ ಆದಷ್ಟು ಬೇಗ ಹೋಗಿ ನೋಡಿ ನನ್ನ ವಿಡಿಯೋ ಯೂಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.